ಅಮ್ಮ ಮಾಡೋದೆಲ್ಲ ಮಾಡಿ ಹೆಂಗ್ ಕೂತಿದಾರೆ ನೋಡಿ. 7:30 ಆದ್ರೂ ಮಲ್ಗಿದೀನಿ ಅಂತ ರೂಮಿಗೆ ಬಂದು ನನ್ ಬೆಡ್ ಶೀಟ್ ನೆಲ್ಲ ಹೇಳ್ಕೊಂಡ್ ಹೊಟ್ಟೋಗದ. ನನ್ನ ಈ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಲೆವೆಲ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದೆ ಅಂತ. ಅದೇ ಬೇಜಾರ್ಗೆ ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಹಾಕೊಂತ ಇದ್ದೆ. ಹೊಟ್ಟೆಗೆ ಅನ್ಕೊಂಡ್ರ ಅಲ್ಲ ತಲೆಗೆ ನೈಟ್ ಹಾಕೊಳ್ಳೋಣ ಅಂತ ಇವಾಗ ತಲೆಗೆ ಹಾಕೊಂತ ಇದೀನಿ. ಬೇಕು ಅಂತ ಎಕ್ಸಾಮ್ ಟೈಮ್ ಅಲ್ಲೇ ಕ್ಲೀನಿಂಗ್ ಇಟ್ಕೊಂಡಿದ್ದಾರೆ. ಮೇಲೆ ಕಮ್ಮಿ ಬಾಕ್ಸ್ ಬಂದ್ಮೇಲೆ ಅಯ್ಯೋ ಅಯ್ಯೋ ನನ್ ಗಂಡನ್ ದುಡ್ಡೆಲ್ಲ ನಿನಗೆ ಹಾಕಿದ್ದಾಯ್ತು, ನಿಮ್ಮಪ್ಪ ನನ್ಗೆ ನನ್ ಮಗಂಗೆ ಏನು ಮಾಡಿಲ್ಲ, ಇರೋ ಬರೋ ದುಡ್ಡೆಲ್ಲ ನಿನ್ ಕಾಲೇಜ್ ಫೀಸ್ಗೆ ಆಯ್ತು ಅಂತ ಹೇಳ್ತಾರೆ. ನಮ್ ಶಾದು ನೆನೆ ಹೇಳ್ದೆ ಕೇಳ್ದೆ ರಜಾ ಹಾಕಿದ್ರು. ಬಂದು ಅದಾಯ್ತು ಇದಾಯ್ತು ಅಂತ ಕತೆ ಕಟ್ತಾ ಇದಾರೆ. ಮತ್ತು ಮನೆಗೆ ನಮ್ ಶಾರದು ಫ್ರೆಂಡ್ ಗೋವಿಂದಪ್ಪನು ಬಂದಿದ್ದಾರೆ. ಆ ಖುಷಿಗೆ ನನಗ್ ಜಡೇನೋ ಹಾಕೊಟ್ರು. ಕೊಟ್ಮೇಲೆ ಏನಾಯ್ತು ಕತ್ತೆ ಉಳುಕ್ ಬಿಡದ. ಅದಕ್ಕೆ ಅಮೃತ್ ನೋನಿನು ಹಚ್ಕೊಂಡಿದ್ದಾಯ್ತು. ಅಮೃತ್ ನೋನಿ ಇಸ್ ಅ ಪವರ್ ಆಫ್ ಆರ್ ಎನರ್ಜಿ. ಅಡ್ವರ್ಟೈಸ್ಮೆಂಟ್ ಅಷ್ಟೇ ಎಲ್ಲೇ ಹಚ್ಕೊಂಡ್ರು ನೋವು ಕಮ್ಮಿ ಆಗ್ತಾ ಇಲ್ಲ. ತಗೊಳ್ಳೋಣ ಅಂತ ಓಡೋಗ್ ನೋಡ್ತೀನಿ, ಕ್ಲೀನ್ ಮಾಡಕ್ಕೆ ಗೋವಿಂದಪ್ಪ ಫ್ರಿಜ್ ಮೇಲೆ ನಿಲ್ಲೋದೊಂದ್ ಬಾಕಿ. ಅಲ್ಲಿ ಕೊನೆಗೂ ಸೈಡ್ ಬಿಟ್ರು ಹೋಗಿ ಮಾತ್ರೆ ನುಂಗಿದ್ದು ಆಯ್ತು. 2 ದಿನಕ್ಕೆ ಎಕ್ಸಾಮ್ ಶುರು ಆಗ್ತಿದೆ. ಆದ್ರೆ ಎಲ್ಲಿಂದ ಓದ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬುಕ್ ನ ಹೆಂಗೆ ತಿರುಗಿಸ್ತಿದೀನಿ, ಅಟ್ಲೀಸ್ಟ್ ಅಕ್ಷರ ಆದ್ರೂ ತಲೆಗೆ ಹಾರ್ಕೊಂಬಂದ್ ಕುತ್ಕೊಂಡ್ಬಿಡ್ಲಿ ಅಂತ. ಊಟಕ್ಕೆ ಅನ್ನ ಮೆಣಸಿನ ಪುಡಿ ಸ್ವಲ್ಪ ಈರುಳ್ಳಿ ಫಂಕ್ಷನ್ ಅಲ್ಲಿ ಮಾಡ್ಸಿದಿ ಜಾಮೂನ್ ಜೊತೆಗೆ ಬೆಳಗ್ಗೆದು ಇಡ್ಲಿ ಸಾಂಬಾರ್ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ. ತಿಂತಾಳ ಅಂತ ಕಣ್ಣಾಕ್ಬಿಡಿ, ಅದ್ರಲ್ಲಿ ತಿಂದಿದ್ದೆ ಎಲ್ಲ 2 ಸ್ಪೂನ್. ಊಟ ತಗೊಂಡು ಅಪ್ಪನ ಅಂಗಡಿಗೆ ಹೋದ್ನ. ಕೆಲ್ಸಕ್ ಬರ್ದೇ ಇರೋ ಅಜ್ಜಿಗಳು ಇರ್ತಾರಲ್ಲ, ಅದವು ಏನಂತವೆ ಗೊತ್ತಾ, ನಿಮ್ಮಪ್ಪ ಪಾಪ ಹೊಟ್ಟೆ ಹಸಿ ಅಂತ ಬ್ರೆಡ್ ತಿಂತಾ ಇದ್ರು, ಊಟ ಸ್ವಲ್ಪ ಬೇಗ ತಗೊಂಡ್ ಬರೋದಲ್ವಾ ಅಂತಾರೆ. ಪ್ರೀತಿ ಕರುಣೆ ಇದ್ರೆ ನಾಳೆಯಿಂದ ನೀವೇ ಟೈಮ್ ಕರೆಕ್ಟ್ ಆಗಿ ಊಟನ ಬಾಕ್ಸ್ ಹಾಕೊಂಡ್ ಬಂದ್ಬಿಡಿ ಅಂತ ಅಂದೆ. ಗಂಟೆ ಅಷ್ಟೊತ್ತಿಗೆ ನಾನು ಪ್ರಿನ್ಸಸ್ ಡ್ಯಾನ್ಸ್ ಕ್ಲಾಸ್ಗೆ ಹೊರಟ್ವಿ. ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಇಲ್ಲಿ ಕುತ್ಕೊಳ್ಳೋವರೆಗೂ ಮಳೆನೇ ಇಲ್ಲ. ಅರ್ಧ ದಾರಿ ಬಂದಿದೀವಿ, ಎಲ್ಲಿತ್ತೋ ಮಳೆ ಜಳ ಜಳ ಅಂತ ಸುರಿದ್ ಬಿಡ್ತು. ಏನೋ ತರಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ 40 ರೂಪಾಯಿ ಮಿಕ್ತಲ್ಲ ಅಂತ ಈ ನನ್ ಮಗನ್ ಖುಷಿ ನೋಡಿ. 40 ರೂಪಾಯಿಲಿ ಏನ್ ಮಾಡಕ್ ಬಂದಿದೀವಿ ನೀವೇ ನೋಡಿ. ಗೋಲ್ಗಪ್ಪ ತಿನ್ಕೊಂಡ್ ಮನೆಗೆ ಹೊರಟು. ಇವತ್ತಿಗೆ ಇಷ್ಟು ಕಿತ್ತದ ಬಾಕಿದೀನಿ, ನಾಳೆ ಕಿತ್ತದ ಬಾಕ್ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.